Hi friends, I am Maltesh. Today I am going to discuss about the problems on triangle chapter in NCERT SSLC, Karnataka and all over the India. So now I am going to discuss about the exercise number 2.2, third problem. The third problem says like this: in figure, the given figure, LM parallel to CB or BC and LN parallel to CD. Prove that AM divided by AB is equal to AN divided by AD. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾವು ಥೇಲ್ಸ್ ಅಥವಾ BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಅನ್ನು ನಾವಿಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಕಾನ್ವರ್ಸು ಮತ್ತು ಕರೋಲರಿ ಮೂರು ಕೂಡ ಈ ಕೆಲವು ಪ್ರಾಬ್ಲಮ್ಗಳಲ್ಲಿ ಪ್ರಾಬ್ಲಮ್ ನಂಬರ್ 3, 4, 5, 6 ಅಲ್ಲಿ ಕೆಲವೊಮ್ಮೆ ಥೇಲ್ಸ್ BPT ಥಿಯರಮ್ ಬೇಕಾಗುತ್ತೆ, ಕೆಲವೊಮ್ಮೆ ಕಾನ್ವರ್ಸ್ ಥಿಯರಮ್ ಆಫ್ ಥೇಲ್ಸ್ ಬೇಕಾಗುತ್ತೆ, ಕೆಲವೊಮ್ಮೆ ಕರೋಲರಿ ಬೇಕಾಗುತ್ತೆ. ಸೊ ಇನ್ ದ ವರ್ಲ್ಡ್ ಸಿಲೆಬಸ್, ಕರ್ನಾಟಕ ವರ್ಲ್ಡ್ ಸಿಲೆಬಸ್ ಅಲ್ಲಿ ಕರೋಲರಿ ಒಂದು ಥೇಲ್ಸ್ನ ಕರೋಲರಿಯನ್ನು ಇಟ್ಟಿದ್ರು ಥಿಯರಮ್ ಅನ್ನ. ಬಟ್ ಇಲ್ಲಿ NCERT ನ್ಯೂ ಸಿಲೆಬಸ್ ಅಲ್ಲಿ ಕರೋಲರಿಯನ್ನು ತೋರಿಸಿಲ್ಲ. ಸೊ ಹಾಗಾಗಿ ಕೆಲವೊಮ್ಮೆ ಮಾಡಿಫಿಕೇಶನ್ ಮಾಡ್ಕೊಂಡು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ನಾವು ಕರೋಲರಿ ಅಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಬಟ್ ಈವನ್ ದೋ ವಿ ಆರ್ ಯೂಸ್ ಟು ಸಾಲ್ವ್ ದ ಗಿವನ್ ಪ್ರಾಬ್ಲಮ್. So you already learned and know about the Thales theorem or basic proportionality theorem. It states like this: if a line is drawn parallel to one side of a triangle to intersect the other two sides in distinct points, the other two sides are divided in the same ratio. This is Thales theorem or basic proportionality theorem. ಇದರ ಕಾನ್ವರ್ಸ್ ಅನ್ನು ಕೂಡ ನಾವು ಸ್ವಲ್ಪ ಡೆಫಿನೇಷನ್ ನೋಡೋಣ. ಇಫ್ ಎ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಹೇಳ್ತೀವಿ. ನಂತರ ಕರೋಲರಿ ನಿಮ್ಮಲ್ಲಿ ಚಾಪ್ಟರ್ ಇಲ್ಲ, ಬಟ್ ಈ ಒಂದು ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಈ ಒಂದು ಪ್ರಾಬ್ಲಮ್ ಅಲ್ಲಿ. ಸೊ ಕರೋಲರಿ ಏನ್ ಹೇಳುತ್ತೆ ಅಂತಂದ್ರೆ, ಇಫ್ ಎ ಸ್ಟ್ರೈಟ್ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಎ ಸೈಡ್ ಆಫ್ ಎ ಟ್ರಯಾಂಗಲ್ ದೆನ್ ದ ಸೈಡ್ಸ್ ಆಫ್ ದ ಇಂಟರ್ಸೆಕ್ಟೆಡ್ ಟ್ರಯಾಂಗಲ್ ವಿಲ್ ಬಿ ಪ್ರಪೋರ್ಷನಲ್ ಟು ದ ಸೈಡ್ಸ್ ಆಫ್ ದ ಗಿವನ್ ಟ್ರಯಾಂಗಲ್ ಅಂತ. ಸೊ ಈ ಮೂರು ಥೇಲ್ಸ್ನ ಒಂದು BPT ಮತ್ತು ಕರೋಲರಿ ಮತ್ತು ಕಾನ್ವರ್ಸ್ಗಳನ್ನು ನಾವು ಬಳಸಿ ಕೆಲವು ಪ್ರಾಬ್ಲಮ್ಗಳು ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಈ ಪ್ರಾಬ್ಲಮ್ಗೆ ನಾವು ಕರೋಲರಿನೂ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಥೇಲ್ಸ್ ಅಥವಾ BPT ಹಾಕೊಂಡು ಕೂಡ ನಾವು ಮಾಡ್ಬೋದು. BPT ಹಾಕೊಂಡು ಮಾಡಿದಾಗ ಸ್ವಲ್ಪ ನಾವೇನು ಮಾಡಬೇಕಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡು ಒಂದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಮಾಡಿಕೊಂಡು ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬಟ್ ಕರೋಲರಿ ಅಪ್ಲೈ ಮಾಡಿದ್ರೆ ನೀವು ಡೈರೆಕ್ಟಾಗಿ ಆನ್ಸರನ್ನು ಪಡ್ಕೊಳ್ತೀರಿ ಅಂತಕ್ಕಂಥದ್ದು. ನೋಡೋಣ ಹೇಗೆ ಮಾಡೋದು ಅಂತಕ್ಕಂಥದ್ದು. ಸೊ ಸೊಲ್ಯೂಷನ್, ಇಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮನ್ನು ಅಥವಾ ಫಿಗರನ್ನು ನಾವು ನೋಡಿದಾಗ ಎಷ್ಟು ಟ್ರಯಾಂಗಲ್ಗಳಿದೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಎರಡು ಟ್ರಯಾಂಗಲ್ಗಳಿದೆ, ಇದರಲ್ಲಿ ಏನೇನು ಪ್ಯಾರಲ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇನ್ ದ ಫಿಗರ್ LM ಪ್ಯಾರಲಲ್ ಟು CB. ಸೊ LM ಪ್ಯಾರಲಲ್ ಟು CB ಆರ್ BC. ಸೊ ಇವೆರಡು ಪ್ಯಾರಲಲ್ ಆಗಿದೆ. ಯಾವ ಟ್ರಯಾಂಗಲ್ ಅಲ್ಲಿ? ABC ಟ್ರಯಾಂಗಲ್ ಅಲ್ಲಿ. ಆಮೇಲೆ ಇನ್ನೊಂದು ಟ್ರಯಾಂಗಲ್ ಯಾವುದು? ADC ಟ್ರಯಾಂಗಲ್ ಅಲ್ಲಿ LN ಪ್ಯಾರಲಲ್ ಟು CD. ನೋಡಿ, ಇದು LN ಪ್ಯಾರಲಲ್ ಟು CD. ಇವೆರಡು ಪ್ಯಾರಲಲ್ ಆಗಿದೆ. ಸೊ ಇವೆರಡಕ್ಕೂ ಕೂಡ ನಾವು ಥೇಲ್ಸ್ ಥಿಯರಮ್ ಅನ್ನು ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಕರೋಲರಿ ಆಫ್ ಥೇಲ್ಸ್ ಥಿಯರಮ್ ಅನ್ನು ಕೂಡ ಅಪ್ಲೈ ಮಾಡ್ಬೋದು. ಕರೋಲರಿ ಹಾಕಿದ್ರೆ ನಮಗೆ ನೇರವಾಗಿ ಬರುತ್ತೆ. ಥೇಲ್ಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದ್ರೆ ಸ್ವಲ್ಪ ಮತ್ತೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡು ಒಂದನ್ನು ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡೋಣ ಈಗ ನಾವು ಹೇಗೆ ಮಾಡ್ಕೊಳ್ಳೋದು ಅಂತಂದ್ರೆ, ಫಸ್ಟ್ ಈ ಟ್ರಯಾಂಗಲ್ ತಗೋಣ. ಇನ್ ಟ್ರಯಾಂಗಲ್ ABC, in triangle ABC, they are given what they given? LM parallel to CB. LM parallel to CB. LM parallel to CB or BC. So, according to
ಟೇಲ್ಸ್ ಕರೋಲರಿ ಹಾಕ್ಬಿಡೋಣ ಇವಾಗ. ಅಕಾರ್ಡಿಂಗ್ ಟು ಟೇಲ್ಸ್ ಕರೋಲರಿ. ಅಕಾರ್ಡಿಂಗ್ ಟು ಟೇಲ್ಸ್ ಕರೋಲರಿ ಏನು ಹೇಳುತ್ತೆ ಅಂತಂದ್ರೆ, if a straight line is drawn parallel to a side of a triangle, then the sides of the intercepted triangle will be proportional to the sides of the given triangle ಅಂತ. ಅಂದ್ರೆ ಹೇಗೆ ಬರುತ್ತೆ ಅಂತಂದ್ರೆ ನೋಡಿ, AM divided by AB is equal to AL divided by AC equal to ML divided by BC ಅಂತ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಟೇಲ್ಸ್ ಕರೋಲರಿ. ಸೊ ಇಲ್ಲಿ ನಾವು ಎರಡು ಸೈಡ್ಗೆ ಹಾಕೋಣ. ಇಲ್ಲಿ ಮೂರು ಸೈಡ್ಗೂ ನಾನು ಹೇಳಿದೆ ಇವಾಗ, ಎ ಎಮ್ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು ಎಮ್ ಎಲ್ ಡಿವೈಡ್ ಬೈ ಬಿ ಸಿ ಅಂತ ಹೇಳಿದ್ರೆ ನಾವು ಎರಡು ರೇಷಿಯೋ ಮಾತ್ರ ಬರ್ಕೋಣ ನಾವು. ಸೊ ಏನಾಗುತ್ತೆ ಇಲ್ಲಿ, ಎ ಎಮ್ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಸಿ ಎಲ್, ಸಾರಿ ಎ ಎಲ್ ಡಿವೈಡೆಡ್ ಬೈ ಎ ಸಿ. According to Thales corollary. This is equation number 1. So, ಇನ್ನೊಂದ್ಸರಿ ನೋಡೋಣ. ಕರೋಲರಿ ಪ್ರಕಾರ AM divided by AB is equal to AL divided by AC. This is equation number 1. So, in triangle ADC, ಏನು ಕೊಟ್ಟಿದ್ದಾರೆ, ಎಲ್ ಎನ್ ಪ್ಯಾರಲಲ್ ಟು ಸಿ ಡಿ ಅಂದ್ರೆ ಇದು ಎಲ್ ಎನ್ ಪ್ಯಾರಲಲ್ ಟು ಸಿ ಡಿ. ಆಗ ಮತ್ತಿದೆ ಟೇಲ್ಸ್ನ ಕರೋಲರಿ ಹಾಕೋಣ. ಏನಾಗುತ್ತೆ ಅವಾಗ, ಎ ಎಮ್ ಡಿವೈಡೆಡ್ ಬೈ ಎ ಡಿ, ಎ ಎಮ್ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ, AL divided by AC. So this is equation number 2. ನೋಡಿ ಇನ್ನೊಂದ್ಸರಿ ನೋಡೋಣ. ABC ಟ್ರಯಾಂಗಲ್ ಅಲ್ಲಿ ML ಪ್ಯಾರಲಲ್ ಟು BC ಆದಾಗ ಅಕಾರ್ಡಿಂಗ್ ಟು ಟೇಲ್ಸ್ ಕರೋಲರಿ AM divided by AB is equal to AL divided by AC. In triangle ADC NL parallel to CD ಆವಾಗ AN divided by AD is equal to AL divided by AC. So comparing equation number 1 and 2 ಅಂತ ಅಂದ್ರೆ ನೋಡಿ ಏನೇನು ಯಾವ್ದು ಈಕ್ವಲ್ ಆಗಿದೆ ಇಲ್ಲಿ, AL divided by AC equal to AL divided by AC ಎರಡು ಕೂಡ ಸೇಮ್ ಆಗಿದೆ. ಸೊ AL divided by AC ಅಂತಕ್ಕಂಥದ್ದು AM divided by AB ಗೂ ಈಕ್ವಲ್ ಆಗಿದೆ, AN divided by AD ಗೂ ಈಕ್ವಲ್ ಆಗಿರೋದ್ರಿಂದ ಕಂಪೇರಿಂಗ್ equation 1 and 2. ಸೊ ಏನು ಬರುತ್ತೆ ಅಂತ ಅಂದರೆ AM divided by AB is equal to AN divided by AD. ಇಲ್ಲಿ ಪ್ರೂವ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಅದೇ AM divided by AB is equal to AN divided by AD ಅಂತ. ಸೊ ನೋಡಿ ಇಲ್ಲಿ ಟೇಲ್ಸ್ ಕರೋಲರಿ ನಮಗೆ ಕೊಟ್ಟಿಲ್ಲ ಅಂತ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನ ಪ್ರೊವೈಡ್ ಮಾಡಿಲ್ಲ ಇನ್ಫಾರ್ಮೇಷನನ್ನು. ಬಟ್ ಇನ್ ಅವರ್ ಕರ್ನಾಟಕ ಓಲ್ಡ್ ಟೆಕ್ಸ್ಟ್ ಬುಕ್ ಓಲ್ಡ್ ಸಿಲೆಬಸ್ಸಲ್ಲಿ ಈ ಕರೋಲರಿ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಬಟ್ ಈ ಕರೋಲರಿ ಇಲ್ಲ ಅಂತಂದರೆ ಹೇಗೆ ಮಾಡ್ಕೋಬೇಕಾಯಿತು ನೋಡಿ, ಎಮ್ ಬಿ ಡಿವೈಡೆಡ್ ಬೈ ಎ ಎಮ್ ಇಸ್ ಈಕ್ವಲ್ ಟು ಸಿ ಎಲ್ ಡಿವೈಡೆಡ್ ಬೈ ಎ ಎಲ್ ಅಂತ ಮಾಡ್ಕೊಳ್ತಾ ಇದ್ವಿ. ಇದಕ್ಕೆ ಒಂದನ್ನು ಆಡ್ ಮಾಡಿಕೊಂಡು ಮತ್ತೆ ಎಲ್ಸಿಎಂ ತಗೊಂಡು ಮತ್ತೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ. ಬಟ್ ಇದು ಕರೋಲರಿಯಿಂದ ಏನಾಗ್ತದೆ, ಡೈರೆಕ್ಟ್ ಆಗಿ ನಾವು ಸೊಲ್ಯೂಷನನ್ನು ಕಂಡುಹಿಡ್ಕೊಂಡ್ಬಿಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾವು ವಿ ಹ್ಯಾವ್ ಟು ಸಾಲ್ವ್ fourth question in exercise number 2.2 in the triangles chapter. The question says like this: in the figure DE parallel to AC, this is DE parallel to AC and DF parallel to AE, DF parallel to AE. Prove that
ಬಿ ಎಫ್ ಬೈ ಎಫ್ ಇ ಈಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಸಿ ಅಂತ. ಸೊ ಇದು ಕೂಡ ಥೇಲ್ಸ್ ಥಿಯರಮ್ ಪ್ರಕಾರನೇ. ಅಕಾರ್ಡಿಂಗ್ ಟು ಥೇಲ್ಸ್ ಥಿಯರಮ್ ಆರ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಇದನ್ನು ನಾವು ಸೊಲ್ಯೂಷನ್ ಅನ್ನು ಕಂಡುಹಿಡಿಬೇಕು. ಯು ಆರ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದ ಥೇಲ್ಸ್. ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಇನ್ ದ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಅದು ಗೊತ್ತಿದೆ. ಅದ್ರ ಪ್ರಕಾರ ಇಲ್ಲಿ ನಾವು ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋಣ. ಸೊ ಬಿಫೋರ್ ಫೈಂಡಿಂಗ್ ದ ಸೊಲ್ಯೂಷನ್, ಇಲ್ಲಿ ನಾವು ಟೂ ಟ್ರಯಾಂಗಲ್ಸ್ಗಳು ಇದೆ ಇರ್ತಕ್ಕಂಥ. ಇದರಲ್ಲಿ ಟೂ ಟ್ರಯಾಂಗಲ್ಸು ಮತ್ತು ಪ್ಯಾರಲಲ್ ಲೈನ್ಸ್ ಅದನ್ನು ನಾವು ಕಂಡುಹಿಡ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಫಸ್ಟು ನಾವು ಯಾವುದು ಟ್ರಯಾಂಗಲ್ ಇದು ಮಾಡ್ಕೊಳ್ಳೋಣ ಅಂದರೆ ನೋಡಿ, ಎ ಬಿ ಸಿ ಈ ಟ್ರಯಾಂಗಲಲ್ಲಿ ಎ ಬಿ ಸಿ ಟ್ರಯಾಂಗಲಲ್ಲಿ ಡಿ ಇ ಪ್ಯಾರಲಲ್ ಟು ಎ ಸಿ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಡಿ ಇ ಪ್ಯಾರಲಲ್ ಟು ಎ ಸಿ ಇವೆರಡನ್ನ ಪ್ಯಾರಲಲ್ ಆಗಿ ಇಟ್ಕೊಂಡು ಇದಕ್ಕೆ ಥೇಲ್ಸ್ ಥಿಯರಮನ್ನು ಅಪ್ಲೈ ಮಾಡೋಣ. ಆಮೇಲೆ ಮತ್ತೆ ಈ ಎರಡು ಪ್ಯಾರಲಲ್ ಲೈನ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಸೊಲ್ಯೂಷನ್ ಇನ್ ಎ ಟ್ರಯಾಂಗಲ್ ಯಾವುದು ಎ ಬಿ ಸಿ ಅವರೇ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಡಿ ಇ ಪ್ಯಾರಲಲ್ ಟು ಎ ಸಿ, ಡಿ ಇ ಪ್ಯಾರಲಲ್ ಟು ಎ ಸಿ. ಇಲ್ಲಿ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಗಿವನ್ ಅವರೇ ಕೊಟ್ಟಿರ್ತಕ್ಕಂಥ. ಸೊ ಈಗ ಬೈ ಥೇಲ್ಸ್ ಆರ್ ಬಿ ಪಿ ಟಿ, ಬೈ ಥೇಲ್ಸ್ ಆರ್ ಬೈ ಥೇಲ್ಸ್ ಥಿಯರಮ್ ಏನಾಗುತ್ತೆ? ಬಿ ಡಿ ಡಿವೈಡೆಡ್ ಬೈ ಎ ಡಿ, ಬಿ ಡಿ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಸಿ. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಇನ್ನೊಂದು ಟ್ರಯಾಂಗಲ್ ತಗೋಬೇಕು ನಾವೀಗ. ಇನ್ನೊಂದು ಟ್ರಯಾಂಗಲ್ ಯಾವುದು ಅಂತ ಅಂದರೆ ನೋಡಿ, ಇದು ಎ ಬಿ ಇ. ಎ ಬಿ ಇ ಈ ಟ್ರಯಾಂಗಲ್ ಅನ್ನು ತಗೋಬೇಕು ನಾವು. ಎ ಬಿ ಇ ಟ್ರಯಾಂಗಲ್ ಅಲ್ಲಿ ಎ ಇ ಪ್ಯಾರಲಲ್ ಟು ಡಿ ಎಫ್ ಅಥವಾ ಡಿ ಎಫ್ ಪ್ಯಾರಲಲ್ ಟು ಎ ಇ ಅವರು ಎಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೊಂದು ತಗೊಂಡ್ಬಿಟ್ಟು ಬಿ ಪಿ ಟಿ ಹಾಕ್ಬಿಟ್ರೆ ನಮ್ಗೆ ಎರಡು ಕಂಪೇರ್ ಮಾಡಿದ್ರೆ ಆನ್ಸರ್ ಬಂದೋಗುತ್ತೆ. ಸೊ ಈಗ ಬರೆಯೋಣ. ಇನ್ ಎ ಟ್ರಯಾಂಗಲ್ ಎ ಬಿ ಇ ಅವರೇ ಕೊಟ್ಟಿರೋ ಹಾಗೆ ಡಿ ಎಫ್ ಪ್ಯಾರಲಲ್ ಟು ಎ ಇ, ಡಿ ಎಫ್ ಪ್ಯಾರಲಲ್ ಟು ಎ. ಈಗ ಬೈ ಥೇಲ್ಸ್ ಆರ್ ಬಿ ಪಿ ಟಿ ಥಿಯರಮ್ ನೋಡಿ ಏನಾಗುತ್ತೆ? ಬಿ ಡಿ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಅಥವಾ ಇ ಎಫ್. ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ. ದಿಸ್ ಈಸ್ ಈಕ್ವೇಶನ್ ನಂಬರ್ 2. ಈಗ ಇಲ್ಲಿ ಕಂಪೇರ್ ಮಾಡಿದಾಗ ನೋಡಿ ಯಾವುದು ಸೇಮ್ ಆಗಿದೆ ಅಂತ ಹುಡುಕ್ಬೇಕಿಲ್ಲಿ. ನೋಡಿ ಬಿ ಡಿ ಡಿವೈಡೆಡ್ ಬೈ ಎ ಡಿ ಅಂತಕ್ಕಂಥದ್ದು ಬಿ ಡಿವೈಡ್ ಬೈ ಸಿಗೂ ಈಕ್ವಲ್ ಆಗಿದೆ. ಇದೇ ಬಿ ಡಿ ಡಿವೈಡ್ ಬೈ ಎ ಡಿ ಅಂತಕ್ಕಂಥದ್ದು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಗೆ ಸಮ ಆಗಿದೆ ಅಂತಂದಮೇಲೆ ನಾವು ಕಂಪೇರಿಂಗ್ ಈಕ್ವೇಶನ್ ನಂಬರ್ 1 and 2 ನೋಡಿ ಬಿ ಡಿ ಡಿವೈಡ್ ಬೈ ಎ ಡಿ ಇಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಸಿ. ಇದೇ ಬಿ ಡಿ ಡಿವೈಡ್ ಬೈ ಎ ಡಿ ಇಸ್ ಈಕ್ವಲ್ ಟು ಬಿ ಎಫ್ ಡಿವೈಡ್ ಬೈ ಎಫ್ ಇ ಅಂತಂದಮೇಲೆ ಬಿ ಡಿವೈಡ್ ಬೈ ಸಿ ಇಸ್ ಈಕ್ವಲ್ ಟು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಆಗುತ್ತೆ. ಸೊ therefore BE divided by CE is equal to BF divided by FE. ಸೊ ಇದನ್ನೇ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. BE divided by CE ಇಲ್ಲಿದೆ ನೋಡಿ.
BE divided by CREC is equal to BF divided by FE. ಸೊ ಈ ರೀತಿಯಾಗಿ ನಾವು ಥೇಲ್ಸ್ ಥಿಯರಮ್ ಒಂದು ಬೇಸಾಗಿ ಇಟ್ಕೊಂಡ್ಬಿಟ್ಟು ನಾವು ಈ ಒಂದು ಫೋರ್ತ್ ಪ್ರಾಬ್ಲಮನ್ನು ಈ ರೀತಿ ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.